ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಶೇಂಗಾದ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಹಸಿ ಶೇಂಗಾನ ನಾನು ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಶೇಂಗಾನ ಆರಾಕ್ಬಿಡಿ. ಆರಾಕ್ಬಿಟ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾಗೂ ಬೇಡ, ತುಂಬ ಅಳಸಾಗೂ ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಳ್ಳಿ. ಈ ರೀತಿ ಇದನ್ನ ಕಲಿಸ್ಬಿಟ್ಟು ಮುಚ್ಚಿ ಒಂದು ಗಂಟೆ ನೆನೆಯಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಶೇಂಗಾ ಆರಿರುತ್ತೆ. ಆ ಶೇಂಗಾನ ನಾವು ಸಿಪ್ಪೆನ ಬಿಡಿಸಿ ಇಟ್ಕೊಂಡು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಶೇಂಗಾ ಮತ್ತು ಬೆಲ್ಲನ ಜಜ್ಜಿಬಿಟ್ಟು ಹಾಕಿ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಈ ರೀತಿ ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ, ಈ ರೀತಿ ಇರಲಿ ಪೌಡರ್ನ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಬಿಸಿನೀರನ್ನು ಹಾಕಿ ಕಲಿಸ್ತಾ ಹೋಗಬೇಕು. ತಣ್ಣೀರನ್ನು ಬಳಸಬೇಡಿ, ಬಿಸಿನೀರನ್ನ ಹಾಕಿ. ನೀರು ಜಾಸ್ತಿ ಹಿಡಿಯಲ್ಲ ಇದು. ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಇದನ್ನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಉಂಡೆಗಳನ್ನಾಗಿ ಇಟ್ಕೊಂಡಿದ್ದೀನಿ. ಈಗ ನಾವು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಒಂದು ಸತಿ ನಾದ್ಕೊಳ್ಳಿ ನೀಟಾಗಿ ನಾದ್ಕೊಂಡ್ಬಿಟ್ಟು ಚಿಕ್ಕದಾಗಿ ಒಂದು ಉಂಡೆ ಮಾಡ್ಕೊಳ್ಳಿ. ಇದರಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನೇ ಹಚ್ಚಿ ತೀಡಬೇಕಾಗತ್ತೆ. ನಾನೇನು ನೀಟಾಗಿ ಎರಡು ಕಡೆ ಮೈದಾ ಹಿಟ್ಟನ್ನ ಹಚ್ಕೊಂಡು ತೀಡ್ತಾ ಇದ್ದೀನಿ. ಮೊದಲು ಇದನ್ನ ಹಾಗೆ ಸ್ವಲ್ಪ ತೀಡ್ಕೋಬೇಕು. ತಿಡ್ಕೊಂಡ ನಂತರ ಇದಕ್ಕೆ ನಾವು ಶೇಂಗಾದ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ಇಟ್ಟು ಇದನ್ನು ಶೇಂಗಾ ನೀರಲ್ಲಿ ತುಂಬ್ಕೋಬೇಕು. ನೀಟಾಗಿ ತುಂಬ್ಕೊಂಡ್ಬಿಟ್ಟು ಈ ರೀತಿ ಹೋಲ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಬಂದಿರುತ್ತೆ ಹಿಟ್ಟು ಅದನ್ನು ತೆಗೆದ್ಬಿಡಿ. ಜಾಸ್ತಿ ದಪ್ಪ ಆದರೆ ಅಷ್ಟು ಬರೀ ಹಿಟ್ಟಾಗಿ ಅನಿಸುತ್ತೆ. ನೀಟಾಗಿ ಇದನ್ನ ಈ ರೀತಿ ವಾಪಸ್ಸು ಫೋಲ್ಡ್ ಮಾಡಿಕೊಂಡು ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ತಿದ್ದೀನಿ. ಪ್ರೆಸ್ ಮಾಡಿಬಿಟ್ರೆ ಇದು ಒಳಗಡೆ ಇರೋ ಸ್ಟಫಿಂಗು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ. ಈಗ ಮತ್ತೆ ಇದನ್ನು ವಾಪಸ್ ನಾನು ಮೈದಾ ಹಿಟ್ಟಿನಲ್ಲೇ ಎದ್ಬಿಟ್ಟು ರೌಂಡಾಗಿ ಇದನ್ನು ತೀಡ್ಕೋಬೇಕು.